ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ಕ್ಲಾಸ್ 17 ಕ್ಲಾಸಲ್ಲಿ ನಾನು ಏನನ್ನು ಹೇಳ್ಕೊಡ್ತಿದ್ದೀನಿ ಅಂತಂದರೆ, ನೋಡಿ ಇಲ್ಲಿ ಒಂದು 6 ಗೆರೆಯನ್ನು ಹಾಕ್ಕೊಂಡಿದ್ದೀನಿ. ಈ 6 ಗೆರೆಯಲ್ಲಿ ನಾನು ಏನೆಲ್ಲ ವರ್ಕನ್ನು ಮಾಡ್ತೀನಿ, ನಿಮಗೆ ಹೇಳ್ಕೊಡ್ತೀನಿ ಅನ್ನೋದನ್ನು ನೋಡ್ತಾ ಹೋಗಿ. ಆದಷ್ಟು ಕೊನೆವರೆಗೂ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಯಾಕೆ ಅಂದರೆ ಪ್ರೊಫೆಷನಲ್ ಆಗಿ ನೀವು ಬ್ಲೌಸಲ್ಲಿ ವರ್ಕ್ ಮಾಡುವಾಗ ಈ ಡಿಸೈನ್ ತುಂಬಾ ಮುಖ್ಯ ಆಗಿರುತ್ತೆ. ಹಾಗಿದ್ರೆ ಈಗ ವೀಡಿಯೋನ ಶುರು ಮಾಡೋಣ. ಇಲ್ಲಿ 2 ಗೆರೆಗೆ ನಾನು ಬರ್ಕೋತಾ ಇದ್ದೀನಿ. 3 ಡಿಸೈನನ್ನು ನೋಡಬೇಕು. ಇದನ್ನು ಏನಂತ ಕರೀತಾರೆ ಅಂತಲೂ ನಾನು ಹೇಳ್ತೀನಿ. ನಂತರ ಈ ರೀತಿ ಬರ್ಕೊಳ್ಳೋದು. ಫಸ್ಟು ಇದನ್ನು ಕಲಿಯೋದಕ್ಕೆ ಮೊದಲು ಈ ರೀತಿ ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇದನ್ನು ಬರ್ಕೊಂಡಿದ್ದೀನಿ. ಇಲ್ಲಿ ಈ ರೀತಿ ಆದ ನಂತರ ಇಲ್ಲಿ ಡಿಸ್ಟೆನ್ಸ್ ಅಗಲ ಬಿಟ್ಟೆ ಅಲ್ವಾ, ಇಲ್ಲಿ ನಾನು ಡಿಸ್ಟೆನ್ಸನ್ನು ಚಿಕ್ಕದಾಗಿ ಬಿಡ್ತೀನಿ. ನೋಡಿ ಈ ರೀತಿ ಇದನ್ನು ಈ ರೀತಿ ಬರ್ಕೊಂಡು ಇದೇ ರೀತಿ ಪ್ರಾಕ್ಟೀಸನ್ನು ಮಾಡ್ಕೊಂಡು ಬಂದರೆ ನೀವು ವರ್ಕ್ ಮಾಡುವಾಗ ತುಂಬಾ ಈಸಿಯಾಗಿ ಈ ಡಿಸೈನನ್ನು ಫಾಲೋ ಮಾಡ್ಬೋದು ಮತ್ತು ವರ್ಕನ್ನು ಮಾಡ್ಕೋಬೋದು. ನೋಡಿ ಇವತ್ತು ಈ 3 ರೀತಿ ಪ್ರಾಕ್ಟೀಸಿಂಗ್ ಇರುತ್ತೆ. ನಾಳೆಗೆ ನಾವು ಪ್ರೊಫೆಷನಲ್ ಆಗಿ ಇದನ್ನು ನಾವು ಬ್ಲೌಸ್ ಮೇಲೆ ಹೇಗೆ ವರ್ಕ್ ಮಾಡೋದು ಅನ್ನೋದನ್ನು ನಾನು ಶೇಪ್ ಹಾಕಿ ತೋರಿಸ್ಕೊಡ್ತೀನಿ. ಹಾಗಿದ್ರೆ 2 ವೀಡಿಯೋನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗಿದ್ರೆ ನೋಡಿ ಈಗ ಶುರು ಮಾಡೋಣ ಅಲ್ಲ. ಇದಕ್ಕೆ ಯಾವ ಸ್ಟಿಚ್ ಅಂತ ಹೇಳ್ತಾರೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ನೋಡಿ ಇದನ್ನು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡು ಹೋಗೋದು. ನೀವು ಈ ಸ್ಟಿಚ್ಚನ್ನು ನೋಡಿಬಿಟ್ಟು ನಾರ್ಮಲ್ಲು ಚೈನ್ ಸ್ಟಿಚ್ ಅಂತ ಅಂದ್ಕೋಬೇಡಿ. ಇದು ಚೈನ್ ಸ್ಟಿಚ್ ಅಲ್ಲ. ಇದಕ್ಕೆ ಏನಂತ ಹೇಳ್ತಾರೆ ಅಂದರೆ ವಾಟರ್ ಫಿಲ್ಲಿಂಗ್ ಸ್ಟಿಚ್, ಅಂದರೆ ಫಿಲ್ಲಿಂಗ್ ಸ್ಟಿಚ್ ಅಂತ ಹೇಳ್ತೀವಿ. ಜೊತೆಗೆ ಕನ್ನಡದಲ್ಲಿ ಪಾಣಿ ಸ್ಟಿಚ್ ಅಂತಲೂ ಕೂಡ ಹೇಳ್ತೀವಿ. ಇದನ್ನು ಯಾವ್ಯಾವ ಜಾಗದಲ್ಲೆಲ್ಲ ಅಪ್ಲೈ ಮಾಡಬೇಕು ಅಂದರೆ, ನಮಗೆ ಎಲ್ಲಿ ನಾವು ಬ್ಲೌಸ್ ವರ್ಕ್ ಮಾಡುವಾಗ ಖಾಲಿ ಇರುತ್ತೆ ಜಾಗ, ಅದರಲ್ಲಿ ಇನ್ಯಾವ ಡಿಸೈನು ಮಾಡೋಕ್ಕಾಗಲ್ಲ ಅನ್ನುವಂಥ ಜಾಗದಲ್ಲಿ ಅದನ್ನು ಖಾಲಿ ಬಿಡೋ ಬದಲು ಅದಕ್ಕೆ ಫಿಲ್ಲಿಂಗನ್ನು ಮಾಡೋದಕ್ಕೆ ನಾವು ಈ ಡಿಸೈನನ್ನು ಯೂಸ್ ಮಾಡ್ಕೋತೀವಿ. ಇದು ನಾರ್ಮಲ್ ಚೈನ್ ಸ್ಟಿಚ್ ಅಲ್ಲ. ಇನ್ನೊಂದು ಸತಿ ಹೇಳ್ತಿದ್ದೀನಿ ನೋಡಿ. ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಫಸ್ಟು ಮೆಥಡಲ್ಲಿ ಈ ರೀತಿ ಪ್ರಾಕ್ಟೀಸನ್ನು ಮಾಡ್ಕೋಬೇಕು. ನಾರ್ಮಲ್ ಚೈನ್ ಸ್ಟಿಚ್ ಥರನೇ ಇರುತ್ತೆ. ಆ ರೀತಿ ಈ ಮೆಥಡು ಫಸ್ಟ್ ಮೆಥಡಲ್ಲಿ ಈ ರೀತಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಈ ರೀತಿ ಪ್ರಾಕ್ಟೀಸ್ ಆದ ನಂತರ ನಾವು ಇಲ್ಲಿ ಬರೆದಿರುವಂತಹ ಈ ರೀತಿ ಪ್ರಾಕ್ಟೀಸನ್ನು ಮಾಡಿಕೊಂಡ್ರೆ ನಿಮಗೆ ಅದನ್ನು ಪ್ರೊಫೆಷನಲ್ ಆಗಿ ನಾಳಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಲ್ಲ, ಆ ವಿಡಿಯೋದಲ್ಲಿ ನಿಮಗೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಕಲ್ತಿದ್ರೆ ಮಾತ್ರ ಅದನ್ನು ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನಿಮಗೆ ಎರಡನ್ನೂ ಮಾಡೋದಕ್ಕಾಗೋದೇ ಇಲ್ಲ. ಇದು ಪಾಣಿ ಸ್ಟಿಚ್ಚು ತುಂಬಾ ಮುಖ್ಯವಾಗಿ ನಿಮಗೆ ವರ್ಕ್ಗಳಲ್ಲಿ ತುಂಬಾ ಯೂಸ್ ಆಗುತ್ತೆ. ಹಾಗಾಗಿ ಆದಷ್ಟು ಇದನ್ನು ಪ್ರಾಕ್ಟೀಸ್ ಮಾಡಿ. ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಈ ಡಿಸೈನ್ ಕೂಡ ನಿಮಗೆ ಬಂದುಬಿಡತ್ತೆ. ನೋಡಿ ಕಾಣಿಸ್ತಿದೆಯಾ? ನೋಡಿ ಈಗ ಈ ರೀತಿ ಬರುತ್ತೆ. ಫಸ್ಟು ಈ ರೀತಿನೇ ಬರ್ಕೋಬೇಕು. ಫಸ್ಟೇ ಈ ರೀತಿ ಬರ್ಕೊಂಬಿಟ್ರೆ ನಿಮಗೆ ಪ್ರಾಕ್ಟೀಸಿಂಗ್ ಇಲ್ಲದೇ ಇರೋ ಕಾರಣ ಇದು ಮಾಡೋದಕ್ಕಾಗೋದಿಲ್ಲ. ಫಸ್ಟ್ ಇದನ್ನೇ ನೀವು ಟ್ರೈ ಮಾಡಬೇಕು. ಇದರಲ್ಲಿ ನಾರ್ಮಲ್ ಚೈನ್ ಥರನೇ ಇದು ಕಾಣಿಸುತ್ತೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ನಿಮಗೆ ಆಗುತ್ತೆ. ಇಲ್ದೋದ್ರೆ ಆಗೋದಿಲ್ಲ. ನೋಡಿ ಇಲ್ಲಿ ಎಂಟು ನಾಟನ್ನು ಕೊಡ್ತಾಯಿದ್ದೀನಿ. ಅದೇ 2 ಎಳೆಯಿಂದ ಈ 2 ಎಳೆಯನ್ನು ಎಳ್ಕೊಂಡ್ರೆ ಲಾಕ್ ಆಯಿತು. ನೋಡಿ ಲಾಕ್ ಆಯಿತು. ಈಗ ನೆಕ್ಸ್ಟ್ ಲೆವೆಲ್ಗೆ ಬರ್ತಿದ್ದೀನಿ. ಈಗ ಇದು ಹೇಗಿದೆಯೋ, ನಾವು ಏನು ಇದನ್ನು ಹೇಗೆ ಬರ್ಕೊಂಡಿದ್ದೀವೋ ಸೇಮ್ ಅದೇ ರೀತಿ ಅದ್ರ ಮೇಲೆ ಚೈನನ್ನು ಹಾಕ್ಕೊಂಡು ಹೋಗುವಂಥದ್ದು. ಬರೀ ಚೈನ್ ಸ್ಟಿಚ್ಚು ಅಂತ ನೀವು ಈಸಿಯಾಗಿ ತಗೊಂಡ್ರೆ ಇದನ್ನು ಕಲಿಯೋದಕ್ಕೆ ಆಗೋದಿಲ್ಲ. ಆದಷ್ಟು ಇದು ಪ್ರಾಕ್ಟೀಸ್ ಇದ್ದರೆ ಮಾತ್ರ ಚೈನ್ ಸ್ಟಿಚ್ಚೇ ಇರಬಹುದು. ಆದರೆ ಈ ಮೆಥಡಲ್ಲಿ ಈ ಶೇಪಲ್ಲಿ ನೀವು ಮಾಡಬೇಕಾದ್ರೆ ನೋಡಿ, ನಾವು ಚೈನ್ ಸ್ಟಿಚ್ ಹಾಕೋ ಹಾಗೆ ಇದನ್ನು ದೊಡ್ಡದಾಗಿ ಹಾಕೋ ಹಾಗೆ ಇಲ್ಲ. ಹಾಗಾಗಿ ಅಲ್ಲಿಂದ ಅಲ್ಲಿಗೆ ಇಲ್ಲಿ ಯಾವುದು ಲಾಕ್ ಇರಲ್ಲ, ಏನಿರಲ್ಲ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅದು ಯಾವ ಶೇಪಲ್ಲಿರುತ್ತೋ ಆ ಶೇಪಲ್ಲೇ ನಾವು ಅದನ್ನು ಟ್ರೈ ಮಾಡ್ತಾ ಹೋಗಬೇಕಾಗತ್ತೆ. ಹಾಗಾಗಿ ಇದಕ್ಕೆ ನಾವೇನು ಹೇಳ್ತೀವಿ, ಫಿಲ್ಲಿಂಗ್ ಸ್ಟಿಚ್ ಅಂತಲೇ ಹೇಳ್ತೀವಿ. ಹಾಗಾಗಿ ನೀವು ಇದರಲ್ಲಿ ಯಾವುದೇ ನಾವು ಒಂದರಿಂದ ಒಂದಕ್ಕೆ ಜಂಪ್ ಆಗಬೇಕಾದ್ರೆ ಅಲ್ಲಿ ನಾವು ಒಂದು ಎಂಡು ನಾಟು ಅಂತ ಕೊಡ್ತೀವಿ. ಇದು ನೋಡಿ
ಇದನ್ನು ನೋಡಿದ್ರೆ ಕನ್ನಡದ ವರ್ಣಮಾಲೆಗಳಿದೆ ನೋಡಿ, ಅಕ್ಷರಗಳು ಆ ರೀತಿಯೇ ಕಾಣಿಸುತ್ತೆ ಅಲ್ವಾ. ಹಾಗಾಗಿ ಇದೇ ಬೇರೆ ರೀತಿ ಸ್ಟಿಚ್ ಆಗಿರೋದ್ರಿಂದ ನೋಡಿದ ತಕ್ಷಣ ನಿಮ್ಗೆ ಅನಿಸುತ್ತೆ ಚೈನ್ ಸ್ಟಿಚ್ ಹಾಕ್ಬೋದಲ್ವ, ಇಲ್ಲಿವರೆಗೂ ನಮಗೆ ಟ್ರೈನಿಂಗ್ ಆಗಿದೆ ಅಂತ ನೀವು ಅನ್ಕೋಬೋದು. ಅನ್ಕೊಂಡು ಒಂದು ಸತಿ ನೀವು ಟ್ರೈ ಮಾಡಿ ಆಗುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇದು ಏನಿದ್ರು ಪ್ರಾಕ್ಟೀಸ್ ಇದ್ರೇ ಮಾತ್ರ ನಿಮಗೆ ಈ ಡಿಸೈನ್ ಮಾಡೋದಕ್ಕೆ ಆಗುವಂಥದ್ದು. ಇದನ್ನು ಚೆನ್ನಾಗಿ ನೀವು ಪ್ರಾಕ್ಟೀಸನ್ನು ಮಾಡ್ಕೊಂಡಿದ್ರೆ ನಾಳಿನ ವೀಡಿಯೋ ನಾನು ತೋರಿಸ್ತೀನಲ್ಲ ಪ್ರೊಫೆಷನಲ್ ಆಗಿ ಮಾಡುವಂಥದ್ದು, ಅದನ್ನು ನೀವು ಮಾಡೋದಕ್ಕೆ ಆಗತ್ತೆ. ಇನ್ನು ತುಂಬಾ ಹೇಳ್ಕೊಡುವಂಥದ್ದಿದೆ. ಆದಷ್ಟು ನೀವು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರಾ ಅಷ್ಟು ನೀಟಾಗಿ ನಾವು ಕ್ಲಾಸ್ಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದಷ್ಟು ಎಲ್ಲ ಕಮೆಂಟ್ ಮಾಡಿ ಹೇಗಿದೆ ಅಂತ. ನಿಮ್ಮ ರೆಸ್ಪಾನ್ಸಿಂದ ನಮಗೆ ನೋಡ್ತಿದ್ದಾರೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಆದಷ್ಟು ಇಷ್ಟು ಸಪೋರ್ಟು ಸಾಕಾಗೋದಿಲ್ಲ, ತುಂಬಾ ಸಪೋರ್ಟ್ ನಮಗೆ ಬೇಕಾಗಿದೆ. ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವೀಡಿಯೋಸನ್ನು ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ನೋಡೋದಕ್ಕೆ ಒಂದು ಚೆಂದ ಈ ಡಿಸೈನು. ಅದು ಬ್ಲೌಸ್ ವರ್ಕ್ಗಳಲ್ಲಂತೂ ತುಂಬಾ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮಾಡುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಇದಕ್ಕೆ ಯಾವುದೇ ಬೀಡ್ಸ್ ಅವಶ್ಯಕತೆ ಇಲ್ಲ, ಅದೇ ಒಂದು ಚೆಂದವಾಗಿ ಕಾಣಿಸುತ್ತೆ. ಇದು ಪ್ರಾಕ್ಟೀಸಿಂಗ್ ಅಷ್ಟೇ ದೊಡ್ಡದಾಗಿ ನಾನು ಇದನ್ನು ಬರೆದಿದ್ದೀನಿ. ಇದು ತುಂಬಾ ಚಿಕ್ಕದಾಗಿ ಬರುತ್ತೆ. ನೆಕ್ಸ್ಟ್ ನಾಳಿನ ವೀಡಿಯೋದಲ್ಲಿ ನಿಮಗೆ ಪ್ರೊಫೆಷನಲ್ ಆಗಿ ಮಾಡುವಾಗ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನೋಡಿ, ಈ ವಿಡಿಯೋ ನೋಡಿದ ಮೇಲೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಹೇಗಿತ್ತು, ನಿಮಗೆ ಎಷ್ಟು ಅರ್ಥ ಆಗಿದೆ ಅನ್ನೋದನ್ನು, ಮತ್ತು ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅನ್ನೋದನ್ನು ನನಗೆ ತಿಳಿಸ್ಬೇಕಾಗತ್ತೆ. ಹಾಗಾಗಿ ಆದಷ್ಟು ಕಮೆಂಟಲ್ಲಿ ತಿಳಿಸಿ, ಆದಷ್ಟು ಲೈಕ್ ಕೊಡಿ. ಜೊತೆಗೆ ಇನ್ನೊಂದೇನು ರಿಕ್ವೆಸ್ಟ್ ಅಂತಂದರೆ, ಲೈಕ್ ಕೊಟ್ಟಾದ ನಂತರ ನಿಮಗೆ ಕಮೆಂಟೆಲ್ಲ ಮಾಡಿ ಲೈಕ್ ಕೊಡ್ತೀರಲ್ಲ, ಲೈಕ್ ಕೊಟ್ಟಾದಮೇಲೆ ಒಂದು ಹೈಪ್ ಪಾಯಿಂಟ್ ಬರುತ್ತೆ, ಅದ್ರ ಮೇಲೆ ಪ್ರೆಸ್ ಮಾಡಿ. ನೀವೆಷ್ಟು ಹೈಪ್ ಮಾಡ್ತೀರೋ ಅಷ್ಟು ನಮ್ಮ ಚಾನಲ್ ಗ್ರೋತ್ ಆಗುತ್ತೆ. ಜೊತೆಗೆ ಇನ್ನೂ ಹೆಚ್ಚು ವ್ಯೂಸು, ಇನ್ನೂ ಒಂದಷ್ಟು ಜನ ಕಲಿಯುವಂತಹವರಿಗೆ ನನ್ನ ವೀಡಿಯೋಸ್ ರೀಚ್ ಆಗುತ್ತೆ. ಹಾಗಿದ್ರೆ ಇನ್ಮೇಲೆ ಹೈಪ್ ಪಾಯಿಂಟ್ ಪ್ರೆಸ್ ಮಾಡ್ತಿರಲ್ಲ. ಈಗ ಇದರಲ್ಲಿ ನೋಡ್ಬೋದು, ಇದಕ್ಕೂ ಏನು ಎಮ್ ರೀತಿ ಬಂದಿದೆ, ಡಬ್ಲ್ಯೂ ರೀತಿ ಬಂದಿದೆ. ಅದಕ್ಕೂ ಗ್ಯಾಪು, ಇಲ್ಲಿಗೂ ಎಷ್ಟು ಗ್ಯಾಪ್ ಇತ್ತು ನೋಡಿ. ಪ್ರಾಕ್ಟೀಸ್ ಆದ ನಂತರ ಇದರ ನೆಕ್ಸ್ಟ್ ಲೆವೆಲ್ ಈ ರೀತಿ ಬರುತ್ತೆ, ಅದರ ನೆಕ್ಸ್ಟ್ ಲೆವೆಲ್ ಇನ್ನೂ ಹತ್ರಕ್ಕೆ ಬರುತ್ತೆ. ಈ ಪ್ರಾಕ್ಟೀಸ್ ಆದ ನಂತರ ಮಾಡುವಂಥ ಡಿಸೈನು ತುಂಬಾ ಚಿಕ್ಕದಾಗಿ ಸೇಮ್ ಡಿಸೈನ್ ಇರುತ್ತೆ, ಆದರೆ ತುಂಬಾ ಚಿಕ್ಕದಾಗಿರುತ್ತೆ. ಹಾಗಾಗಿ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರಷ್ಟೇ ನಿಮಗೆ ಆ ವರ್ಕನ್ನು ಮಾಡಲಿಕ್ಕೆ ಆಗುವಂಥದ್ದು. ಇದಂತೂ ತುಂಬಾ ಎಷ್ಟೊಂದು ಡಿಸೈನ್ಗಳಲ್ಲಿ ಅಪ್ಲೈ ಆಗುತ್ತೆ ಅಂದರೆ ಇದನ್ನು ನೀವು ಖಂಡಿತ ಕಲೀಲೇಬೇಕು. ಇನ್ನು ಮುಂದೆ ಹೇಳುವಂತಹ ಎಲ್ಲ ಡಿಸೈನು ನಿಮಗೆ ಮುಂದೆ ಹೇಳುವಂಥವು ಆಗಬಹುದು, ಹಿಂದೆ ಹೇಳ್ಕೊಟ್ಟಿರುವಂಥವು ಆಗಬಹುದು. ಹಿಂದೆ ಹೇಳ್ಕೊಟ್ಟಿರುವಂಥವು ಪೂರ್ಣವಾಗಿ ಬೇಸಿಕ್, ಅದು ಇದರಲ್ಲಿ ಬರುವಂಥ ಎಕ್ಸ್ಟ್ರಾ ಡಿಸೈನ್ಸ್ಗಳು ನಾನು ಈಗ ಮುಂದಕ್ಕೆ ಹೇಳ್ಕೊಡ್ತಾ ಇರುವಂಥವು. ಹಾಗಾಗಿ ಎಲ್ಲ ಡಿಸೈನ್ಸು ಅತಿ ಮುಖ್ಯವಾಗಿ ಕೂಡ ನಿಮಗೆ ಬೇಕಾಗತ್ತೆ. ಹಾಗಾಗಿ ಆದಷ್ಟು ಏನೋ ಒಂದು ದಿನಕ್ಕೆ ಇಷ್ಟು ಗಂಟೆ ಟೈಮು ಅಂತೇಳಿ ಇದಕ್ಕೆ ನೀವು ಮೀಸಲಾಗಿ ಇಡಬೇಕಾಗತ್ತೆ. ಇಟ್ಟಾಗಷ್ಟೇ ನೀವು ಇದನ್ನು ಕಲಿಯೋದಕ್ಕೆ ಸಾಧ್ಯ. ಹಾಗಾಗಿ ಆದಷ್ಟು ಪ್ರತಿಯೊಂದನ್ನು ಯಾವುದೆಲ್ಲ ಡಿಸೈನನ್ನು ನಾವು ಹೇಳ್ಕೊಡ್ತೀವೋ ಅಷ್ಟು ಡಿಸೈನ್ಸನ್ನು ಕೂಡ ನೀವು ಪ್ರಾಕ್ಟೀಸನ್ನು ಮಾಡ್ತಾ ಇರಬೇಕು. ಪ್ರತಿದಿನ ಪ್ರಾಕ್ಟೀಸ್ ಇದ್ದರಷ್ಟೇ ಆರಿ ವರ್ಕಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ. ಜೊತೆಗೆ ಆರಿ ವರ್ಕ್ ಅನ್ನೋದು ತುಂಬಾ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. ನೀವು ಚೆನ್ನಾಗಿ ಕಲ್ತಿದ್ದೀರಾ ಅಂದರೆ ಸಡನ್ನಾಗಿ ನೀವು ಬಿಸ್ನೆಸ್ಸನ್ನು, ಆರಿ ವರ್ಕ್ ಬಿಸ್ನೆಸ್ ಏನಿದೆ ಸ್ಟಾರ್ಟ್ ಮಾಡ್ಕೋಬಹುದು. ನೀವು ಅಂಗಡಿನೇ ಇಟ್ಟು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾಗಿಲ್ಲ, ಮನೆಯಿಂದಲೇ ನೀವು ವರ್ಕನ್ನು ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೋಬೋದು. ಕಾಣಿಸ್ತಿದೆಯಾ ನೋಡಿ, ಈ ರೀತಿ ನೋಡಿ. ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನೀವೇ ನೋಡಿಕೊಂಡು ಇದು ಡಿಸೈನ್ ಎಷ್ಟು ಮುಖ್ಯ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ನೋಡಿ, ನಾಳಿನ ಡಿಸೈನಲ್ಲಿ ಈ ಡಿಸೈನ್ ಇನ್ನೂ ಪುಟ್ಟದಾಗಿರುತ್ತೆ. ಆ ಪುಟ್ಟದಾಗಿರುವಂಥ ಡಿಸೈನನ್ನು ಕೂಡ ನಾವು ಮಾಡ್ಕೋಬೇಕು. ಹಂಗಾಗಿ ಪ್ರಾಕ್ಟೀಸನ್ನು ನನ್ನ ಜೊತೆಯಲ್ಲಿ ಮಾಡಿ. ಒಂದು ಸತಿ ಅರ್ಥ ಆಗಿಲ್ಲ ಅಂದರೆ ವೀಡಿಯೋನ 2 ಸತಿ 3 ಸತಿ ನೋಡಿ, ಅದಕ್ಕೆ ನೀವು ದುಡ್ಡು ಕೊಡಬೇಕಾಗಿಲ್ಲ ಅಲ್ವಾ. ಹಾಗಾಗಿ ನೋಡಿ, ನೀವು ಎಷ್ಟು ಇಂಟ್ರೆಸ್ಟ್ ಇರ್ತೀರೋ ಅಷ್ಟೇ ಹಾರ್ಡ್ ವರ್ಕ್ ಇದ್ದರೆ ಮಾತ್ರ
ಆರಿ ವರ್ಕ್ ಅಂತಲ್ಲ, ಯಾವುದೇ ಒಂದು ಕೆಲಸದಲ್ಲಿ ಇಂಟ್ರೆಸ್ಟ್ ಜೊತೆಗೆ ನಿಮ್ಮ ಕಠಿಣವಾದ ಪರಿಶ್ರಮ ಇರಬೇಕಾಗತ್ತೆ. ಹಾಗಂದರೆ ಹಾರ್ಡ್ ವರ್ಕ್. ನೀವು ತುಂಬ ಅದ್ರ ಮೇಲೆ ಇಂಟ್ರೆಸ್ಟ್ ಇಟ್ಟು ನೀವು ಕೆಲಸವನ್ನು ಮಾಡಿದಾಗ ಅಷ್ಟೇ ಒಂದು ಕೆಲಸ ಯಶಸ್ಸಾಗೋಕ್ಕೆ ಸಾಧ್ಯ. ನೀವು ಏನಿಲ್ಲ, ನೀವು ಕಣ್ಣಲ್ಲಿ ನೋಡಿದ್ರೆ ಅನಿಸುತ್ತೆ ಹೌದು ಇದು ತುಂಬ ಈಸಿ ಇದೆ, ಏನು ಚೈನ್ ಹಾಕೊಂಡು ಹೋಗ್ತಿದ್ದಾರೆ, ನಾವು ಮಾಡಿಬಿಡ್ಬೋದು ಅಂತ ಅನಿಸುತ್ತೆ. ಅದನ್ನು ಪ್ರಾಕ್ಟಿಕಲ್ಲಾಗಿ ನೀವು ಅಲ್ಲಿ ಇಳಿತೀರ ನೋಡಿ ವರ್ಕ್ ಮಾಡಲಿಕ್ಕೆ ಅಂತ, ಆಗ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟ. ಪ್ರಾಕ್ಟೀಸ್ ಇದ್ರಂತೂ ತುಂಬಾ ಸುಲಭ. ನಾನೇ ಹೇಳ್ತೀನಲ್ಲ, ನೀವು ಇಂಟ್ರೆಸ್ಟ್ ಇಟ್ಟು ಪ್ರಾಕ್ಟೀಸ್ ಮಾಡ್ತಿದ್ರೆ ತುಂಬಾ ಈಸಿಯಾಗಿ ಎಲ್ಲ ಬಂದುಬಿಡತ್ತೆ. ನಿಮ್ಮ ಪ್ರಾಕ್ಟೀಸ್ ಇಲ್ಲದಂತೆ ನೀವು ಮಾಡಲಿಕ್ಕೆ ಹೋದರೆ ನಿಮಗಿದು ಖಂಡಿತ ಸಾಧ್ಯನೇ ಇಲ್ಲ, ಇದು ನೀವು ಕಲಿಯೋದಕ್ಕೆ. ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಒಂದು ಗಂಟೆನಾದರೂ ಒಂದು ದಿನಕ್ಕೆ ನೀವು ಇದಕ್ಕೆ ಟೈಮನ್ನು ಕೊಟ್ಟು ಪ್ರತಿದಿನ ಇವತ್ತು ನಾನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಇನ್ನೊಂದು 15 ದಿವಸ ಬಿಟ್ಟು ನಾವು ವರ್ಕ್ ಮಾಡ್ತೀವಿ ಅಂದರೆ ನಿಮಗದು ಕೈಯಲ್ಲಿರುವಂತಹ ಗ್ರಿಪ್ ಏನಿದೆ ಮರ್ತೋಗ್ಬಿಟ್ಟಿರುತ್ತೆ. ನೀವು ಚೆನ್ನಾಗಿ ಕಲಿತ ನಂತರ ನೀವು ಸ್ವಲ್ಪ ಗ್ಯಾಪ್ ಕೊಟ್ಟರು ಏನೂ ತೊಂದರೆ ಇಲ್ಲ. ಯಾಕೆಂದರೆ ನಿಮಗೆ ಹ್ಯಾಂಡಲ್ ಮಾಡೋ ರೀತಿ ಗೊತ್ತಿರುತ್ತೆ, ಅದರ ವಿಷಯ ಎಲ್ಲ ತಿಳ್ಕೊಂಡಿರ್ತೀರ. ಜೊತೆಗೆ ಗ್ರಿಪ್ಪು ನಿಮ್ಮ ಕೈಯಲ್ಲಿ ಗ್ರಿಪ್ ಇರುತ್ತೆ, ಹಾಗಾಗಿ ಯಾವ ತೊಂದರೆನೂ ಇರೋದಿಲ್ಲ. ಹಾಗಾಗಿ ಆದಷ್ಟು ನೀವು ಏನು ನೋಡ್ತಿದ್ದೀರೋ ಅದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಈಗೇನು ನಾನು 3 ಮೆಥಡಲ್ಲಿ ತೋರಿಸಿದ್ದೀನಲ್ಲ, ಆ 3 ಮೆಥಡನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಒಂದನ್ನು ಮಾಡಿಬಿಟ್ಟು ಒಂದನ್ನು ಮಾಡಿದ್ರೆ ಆಗಲ್ಲ. ಫಸ್ಟ್ ಹಂತದ್ದೇ ಮೇಲೆ ಇರುವಂಥ ಹಂತಕ್ಕೆ ನಾವು ಹೋಗಬೇಕಾದ್ರೆ, ಹಾಗಾಗಿ ನೀವು ಫಸ್ಟು ನಾನು ಏನು ಹೇಳ್ಕೊಟ್ಟಿದ್ದೀನೋ ಅದರಿಂದ ಪ್ರಾರಂಭ ಆಗಿ ಕೊನೆ ಡಿಸೈನ್ ಏನಿದೆಯೋ ಅಲ್ಲಿ ಬಂದು ಎಂಡ್ ಮಾಡಿ. ಆ 3 ಕಲಿತಾಗ ನಾಳೆ ನಾನು ಮುಂದುವರಿದ ಡಿಸೈನನ್ನು ತೋರಿಸ್ತೀನಲ್ಲ, ಕಾಣಿಸ್ತಿದೆಯಾ? ಮುಂದುವರಿದ ಡಿಸೈನ್ ತೋರಿಸ್ತೀನಲ್ಲ, ಆ ಡಿಸೈನನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇಲ್ಲಿಂದ ನಾನು ಎಂಡ್ ನಾಟನ್ನು ಕೊಡ್ತಿದ್ದೀನಿ ಮಾಡಿ. ಈಗ ನೋಡಿದ್ರಲ್ಲ, ಈ 3 ಡಿಸೈನಲ್ಲಿ ವ್ಯತ್ಯಾಸನ ನೀವೇ ನೋಡಬಹುದು. ಇದಕ್ಕೆ ವಾಟರ್ ಫಿಲ್ಲಿಂಗ್ ಸ್ಟಿಚ್ ಅಥವಾ ಪಾಣಿ ಸ್ಟಿಚ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಫಿಲ್ಲಿಂಗು ಎಲ್ಲಿ ಖಾಲಿ ಇದೆ, ನಮಗೆ ಬೇರೆ ಡಿಸೈನ್ ಮಾಡೋಕ್ಕಾಗಲ್ಲ ಅನ್ನುವಂಥ ಜಾಗದಲ್ಲಿ ಮಾಡುವಂತಹ ಫಿಲ್ಲಿಂಗ್ ಸ್ಟಿಚ್ ಅಂತಲೇ ಹೇಳ್ಬೋದು. ಇದು ಒಂದು ನುಲಿಗೆ ರೀತಿಯಲ್ಲಿ ಡಿಸೈನ್ ಮಾಡಿದ್ದೀನಿ. ಇದು ನೋಡಿ, ವರ್ಣಮಾಲೆ ಅಕ್ಷರಗಳ ರೀತಿ ಕಾಣ್ತಿದೆ. ಈ ರೀತಿ ಸ್ವಲ್ಪ ಡಿಸ್ಟೆನ್ಸ್ ದೊಡ್ಡದಾಗಿ ಬರ್ತಿದ್ದೀನಿ. ಅದೇ ಡಿಸೈನನ್ನು ಪುಟ್ಟದಾಗಿ ಭರ್ತಿ ಮಾಡಿರುವಂತಹ ಡಿಸೈನ್. ಹಾಗಿದ್ರೆ ಈಗ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.